ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಬ್ಬು ಬೆಳೆಗಾರ ನಿರಂತರ ಹೋರಾಟಕ್ಕೆ ಸಿಕ್ತು ಜಯ. ಪ್ರತಿ ಟನ್ಗೆ 3,300 ರೂಪಾಯಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ರೈತರು ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ವಿಫಲವಾದ 4 ಗಂಟೆಯ ನಂತರ ಜೇಮ್ ಹಾಗೂ ಬೀಳಗಿ ಶುಗರ್ಸ್ ಕಾರ್ಖಾನೆಯವರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡುವುದಾಗಿ ಒಪ್ಪಿ ಘೋಷಣೆ ಮಾಡಿದ್ದಾರೆ. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಮಂಗಳವಾರ ಉಪವಿಭಾಗದ ಅಧಿಕಾರಿ ಶ್ವೇತಾ ಎಂ ಬೀಡಿಕರ್, ಡಿವೈಎಸ್ಪಿ ಗಜನನ ಸುತಾರ್ ಹಾಗೂ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಏಕರೂಪದ ಬೆಲೆ ನಿಗದಿಗಾಗಿ ನಡೆದ ಸಭೆ ವಿಫಲವಾಗಿತ್ತು. ಮುಧೋಳ ಭಾಗದಲ್ಲಿ ಕಬ್ಬು ಬೆಳೆಗಾರ ಹೋರಾಟ ತಣ್ಣಗಾಗಿತ್ತು ಎನ್ನುವಷ್ಟರಲ್ಲಿ ಬೀಳಗಿ ಭಾಗದಲ್ಲಿ ಹೋರಾಟದ ಕಿಚ್ಚು ಹೊತ್ತಿಕೊಂಡಿತ್ತು. ಇನ್ನು ಸಭೆ ಬಳಿಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ರೈತ ಮುಖಂಡರು ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬರುವ ನವೆಂಬರ್ 21ರ ತನಕ ಜಿಲ್ಲಾಡಳಿತಕ್ಕೆ ಡೆಡ್ಲೈನ್ ಕೊಟ್ಟು ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಏಕರೂಪ ದರವನ್ನು ಕೊಡುವುದಾಗಿ ಘೋಷಣೆ ಮಾಡಲು ಆದೇಶಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರೈತರ ಡೆಡ್ಲೈನ್ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಬೀಳಗಿ ತಾಲೂಕಾಡಳಿತ ತಾಲೂಕಿನ ಜೇಮ್ ಬೀಳಗಿ ಶುಗರ್ಸ್ ಕಾರ್ಖಾನೆಗಳ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಎನ್ಎಸ್ಎಸ್ ಕಲಂ 163ರ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಇದರ ಬೆನ್ನಲ್ಲೇ ತಾಲೂಕಿನ ಜೇಮ್ ಶುಗರ್ಸ್ ಹಾಗೂ ಬೀಳಗಿ ಶುಗರ್ಸ್ ಪ್ರತಿ ಟನ್ ಕಬ್ಬಿಗೆ ರಿಕವರಿ ರಹಿತ 3,300 ರೂಪಾಯಿ ದರ ನೀಡುವುದಕ್ಕೆ ಒಪ್ಪಿ ಘೋಷಣೆ ಮಾಡಲಾಗಿದೆ. ಇನ್ನು ಈ ಸುದ್ದಿ ತಿಳಿದ ರೈತರು ಕೂಡ ಹರ್ಷ ವ್ಯಕ್ತಪಡಿಸಿದರು. ಯುಎಸ್ಪಿ ಅವರು ಇವತ್ತು ಕಾರ್ಖಾನೆಯವ್ರ ಜೊತೆ ಚರ್ಚೆ ಮಾಡಿ ಏನು ಹೇಳಿರ್ತಕ್ಕಂಥದ್ದು ನಮಗೆ ಸಮಂಜಸವಾಗಿರ್ತಕ್ಕಂಥ ಉತ್ತರ ಅಲ್ಲ. ಒಂದು ಕಾರ್ಖಾನೆ ಮಾಲೀಕರು ತಿಳುವಳಿಕೆ ಐತಿ ಅವ್ರಿಗೆ ರಗಡ, ಆದ್ರೆ ನಾವೆಲ್ಲರ ದೊಡ್ಡವರದೀವಿ, ರಾಜಕಾರಣಿದೊಳಗದೀವಿ, ಪ್ರಬಲರದೀವಿ ಅನ್ನುವಂಥದ್ದು ಮಾಡ್ತಾನೆ ಬಿಡ್ರಿ. ನಾವು ರೈತರು ಯಾವ ಮಟ್ಟಕ್ಕೆ ಹೋಗಿ ಮುಟ್ತೀವಿ ಅನ್ನುವಂಥದ್ದನ್ನು ನಿಮಗೆ ಆಲ್ರೆಡಿ ಅರ್ಥ ಆಗೈತಿ. ಇನ್ನು ಅದನ್ನು ಮರುಕಳಿಸೋಂಗೆ ಮಾಡಬಾರ್ದು. ಎಲ್ಲ ಬೀಳಗಿ ತಾಲೂಕಿನ ಕಬ್ಬು ಬೆಳೆಗಾರರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, 21ನೇ ತಾರೀಕು 21ನೇ ತಾರೀಕು ಮಟ್ಟ ಅವ್ರಿಗೆ ಗಡುವು ಕೊಟ್ಟಿವಿ. ಅಷ್ಟರೊಳಗೆ ಸರಿಯಾದ್ರೆ ಆತು, ಆಗದೇ ಇದ್ರೆ ಎಲ್ಲ ಬೀಳಗಿ ತಾಲೂಕಿನ ಸಮಸ್ತ ಕಬ್ಬು ಬೆಳೆಗಾರರು ಮಣ್ಣಿಕೇರಿ ಐಬಿಗೆ ಹೆಚ್ಚಿನ ಸಂಖ್ಯೆ ಒಳಗೆ ಮನೆಗೆ ಒಂದಾಳು ಬರಬೇಕು. ನಿಮಗೆ ನೀವು ವರ್ಷಾಂಗಟ್ಲೆ ಬೆಳೆಸಿದ ಕಬ್ಬ ಆ ಕಬ್ಬಿಗೆ ರೇಟ್ ತಗೊಳ್ಳೋಂಥ ಕೆಲಸ ಮಾಡೋನು. ನೀವೇನಾದರೂ ಅಕಸ್ಮಾತ್ ಯಾವುದರ ರಾಜಕೀಯ ಒತ್ತಡಕ್ಕೋ ಇನ್ನೊಬ್ಬನ ಒತ್ತಡಕ್ಕೋ ಇದ್ರಾಗ ಮುಲಾಜಿಡಬೇಡ್ರಿ. ದಯಮಾಡಿ ಎಲ್ಲರೂ ರೈತ ಕುಲ ಒಂದು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿ ತೋರಿಸೋನು. ಗಾಡಿ ಮಾಲಕರು ಗ್ಯಾಂಗಿನವರು ನಿಮಗೆ ಅನ್ಯಾಯ ಆದಾಗ ನಾವು ನಿಮ್ಮದು ಜೊತೆ ಕೈ ಜೋಡಿಸಿವಿ, ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾವು ಸುಮ್ಮನೆ ಇರೋದಿಲ್ಲ. ಕಾರ್ಖಾನೆ ಮಾಲೀಕರಿಗೆ ಒಂದು ಸೂಚನೆ ಕೊಡೋದಕ್ಕೆ ಬಯಸ್ತೀನಿ ನಾನು. ನಿಮಗೆ ಲಾಭ ಇಲ್ಲ ಅಂತ ಅನ್ನೋದು ನಿಮ್ಮಂತೇಳಿ ತಲೆಯಾಗಿತ್ತಂದ್ರೆ ನೀವು ಕಾರ್ಖಾನೆ ನಡೆಸಬೇಡ್ರಿ, ಕದ ಹಾಕ್ರಿ. ನಾವು ಬೇರೆ ಕಡೆ ಕಳಿಸ್ತೀವಿ ಕಬ್ಬ. ನೀವೊಂದ ಫ್ಯಾಕ್ಟ್ರಿ ಇಲ್ಲ ನಮ್ಗೆ. ಬಾಗಲಕೋಟೆ ಜಿಲ್ಲೆ ಒಳಗೆ 14 ಕಾರ್ಖಾನೆ ಅದಾವೆ. ನಿನಗೆ ಒಬ್ಬಗೆ ಲಾಸ್ ಆಕತ್ತಂದ್ರೆ ಏನು ಇದ್ರ ಅರ್ಥ? ಪ್ರತಿ ವರ್ಷ ನೀನು ಕಾರ್ಖಾನೆ ಕಟ್ಟಿದಾಗಿನಿಂದ 100, 150, 200 ಕಡಿಮೆ ತಗೋತ ಬಂದೀವಿ. SR ಪಾಟೀಲ್ರದ್ದು ಇಲ್ಲಿ ತನಕ ಲೆಕ್ಕ ಮಾಡಿದ್ರೆ ಕಾರ್ಖಾನೆ ನಮಗೆ ಬಿಟ್ಟು ಹೋದ್ರು ಇನ್ನೂ ರೊಕ್ಕ ಕೊಡ್ಬೇಕಾಗತ್ತೆ. ಆ ಬಿಲ್ಲನ್ನು ಉಳಿದಿರ್ತಕ್ಕಂಥ ಬಿಲ್ ಲೆಕ್ಕ ಮಾಡಿದ್ರೆ ಇವತ್ತಿಗೆ ಕಾರ್ಖಾನೆ ನಮಗೆ ಬಿಟ್ಟು ಹೋಗ್ಬೇಕು. ನೀವು ಇನ್ನು ಮ್ಯಾಲೆ ರೊಕ್ಕ ಕೊಟ್ಟು ಹೋಗ್ಬೇಕನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಕತಿ. ದಯಮಾಡೋದಕ್ಕೆಲ್ಲ ಅವಕಾಶ ಕೊಡಬೇಡ್ರಿ. ಸರ್ಕಾರ ಏನು ನಿಗದಿ ಮಾಡೈತಿ 3,300 ರೂಪಾಯಿ ಕೊಡಬೇಕು, ಕಾರ್ಖಾನೆ ಚಾಲು ಮಾಡಬೇಕು. ಮಾಡತನ ಬಿಟ್ಟು ಯಾರನ್ನ ಚೂ ಬಿಟ್ಟು ಏನಾರ ಗುಂಡಾಗಿರಿ ಮಾಡೋಕೆ ಪ್ರಯತ್ನ ಮಾಡಿದ್ರಿ ಅಂದರೆ ಮುಂದಿನ ನೀವು ಅನುಭವಿಸ್ತೀರಿ. ನಾವು ಇದಕ್ಕೆ ನಮ್ಮ ಕೈಯಾಗಿರಂಗಿಲ್ಲ. ಅವಾಗ ಹೇಳೋದು ಹಿರಿಯರದ್ರಿ, ತಿಳ್ಕೊರಿ, ಶಾನ್ಯಾರಾಗಿರ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಾವು. ಒಂದಲ್ಲಿ ಜಿಲ್ಲಾಧಿಕಾರಿ ಮತ್ತು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೇತೃತ್ವದೊಳಗೆ ಈಗ ಸರ್ಕಾರದ ಏನು ನಿಗದಿ ಮಾಡಿರ್ತಕ್ಕಂಥ ಬೆಲೆ, ಅದು ರಿಕವರಿ ಆಧಾರ ಮೇಲೆ ಮಾಡಿರ್ತಕ್ಕಂಥ ಬೆಲೆ, ಅದು ಸರಿಯಾಗಂಗಿಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು 15 ದಿವಸದಿಂದ ಹೋರಾಟ ಮಾಡಿರ್ತಕ್ಕಂಥ ಮುಧೋಳ ಸರ್ಕಲ್ದೊಳಗೆ ಹೋರಾಟ ನಡೆದಿರ್ತಕ್ಕಂಥದ್ದು. ಅದು ರಿಕವರಿ ಆಧಾರ ಮೇಲೆ ಬೇಡ, FRP ಆಧಾರ ಮೇಲೆ ಬೇಡ, ನಮಗೆ ಯೋಗ್ಯ ಬೆಲೆ ಕೊಡ್ಬೇಕಂತಕ್ಕಂಥ ವಿಚಾರದೊಳಗೆ ಹೊಂದಿರ್ತಕ್ಕಂಥ ಸಂದರ್ಭದೊಳಗೆ ಮಾತುಕತೆ ಮುಖಾಂತರ ಕಾರ್ಖಾನೆ ಮಾಲೀಕರಿಗೆ ಮತ್ತು ರೈತರ ಮುಖಾಂತರ ಮಾತುಕತೆ ಮುಖಾಂತರ 3,300 ರೂಪಾಯಿಗೆ ಒಪ್ಕೊಂಡಿದ್ದಾರೆ. ಅದು ಮೊದಲೇ ಕಂತಿನೊಳಗೆ 3,200 ಕೊಡಬೇಕು, ಎರಡನೇ ಕಂತಿನೊಳಗೆ ಕಾರ್ಖಾನೆ ಅವ್ರದ್ದು 50 ಮತ್ತು ಸರ್ಕಾರದ 50 ಕೂಡಿಸಿ ಕೊಡುವಂಥದ್ದು ಒಪ್ಕೊಂಡಿದ್ದಾರೆ. ಈಗಾಗಲೇ ಅಲ್ಲಿ ಒಂದು 6-7 ಫ್ಯಾಕ್ಟ್ರಿ ಒಪ್ಕೊಂಡಾವೆ. ಸಾಯಿಪ್ರಿಯ ಇರ್ಬೋದು, ಸಮೀರ್ವಾಡಿ ಇರ್ಬೋದು, ಗುಡುಗುಂಟಿ ಇರ್ಬೋದು, ಮತ್ತು IPCL ಇರ್ಬೋದು, ಎಲ್ಲರೂ ಒಪ್ಕೊಂಡಾರು. ನಿರಾಣಿ ಒಪ್ಕೊಂಡಾರು, ರನ್ ಒಪ್ಕೊಂಡಾರು, ಎಲ್ಲ ಒಪ್ಕೊಂಡಾರು. ಹೆಚ್ಚ ಕಡಿಮೆ ಎಲ್ಲ ಒಪ್ಕೊಂಡಾರು. ಈಗ ಈ ಭಾಗದ ಕಾರ್ಖಾನೆಗಳು ಒಂದು ಅವರು ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಇವತ್ತು SC ಮೇಡಮ್ ಅವ್ರು ಕೂಡ ಮೀಟಿಂಗ್ ತಹಸೀಲ್ದಾರ್ ಅವರಿದ್ರು. ಅವ್ರಿಗೆ ಹೇಳಿ ನಾವು
ಅಲ್ಲೊಂಥರ ಇಲ್ಲೊಂಥರ ಬೇಡ, ಅವು ಸರಿ ಆಗಂಗಿಲ್ಲ. ಎಲ್ಲ ಕಬ್ಬು ಬೆಳೆಗಾರ ಒಂದಾನ ಅಂತಕ್ಕಂಥ ವಿಚಾರ ಒಳಗೆ ಅವ್ರು ಕೂಡ ಭಾಳ ಡಿಸ್ಕಸ್ ಮಾಡಿದೆವು. ಅವರು ಮೇಡಮ್ ಅವ್ರು ಹೇಳಿದ್ರು ಇಲ್ಲ, ಹಾರ್ಕಿ ಉತ್ತರ ಕೊಟ್ಟರು. ಆ ಹಾರ್ಕಿಗೆ ಉತ್ತರ ಕೊಡೋದು ನಿಲ್ಲಿಸ್ಬೇಕು. ಇವತ್ತಿನ ದಿವಸ ನಾಳೆ 21ನೇ ತಾರೀಕು ಮಟ್ಟ ನಾವು ಕಾರ್ಖಾನೆಯವ್ರಿಗೆ ಗಡುವು ಕೊಡ್ತೀವಿ. ಬಾಡಗಂಡಿ ಇರ್ಬೋದು ಮತ್ತು ಜಮ್ ಸೊಗರ್ಸ್ ಕುಂದರ್ಗಿ ಕಾರ್ಖಾನೆ ಇರ್ಬೋದು, ಮತ್ತು ಈ ಕಡೆ ಯಾವ ಬರ್ತಾವೆ ಎಲ್ಲ ಕಾರ್ಖಾನೆಗಳಿಗೆ 21ನೇ ತಾರೀಕು ಮಟ್ಟ ಗಡುವು ಕೊಡ್ತೇವೆ. ಅದ್ರೊಳಗಾಗಿ ಅವರು ಮನೋಭಾವನೆ ತಿದ್ಕೊಂಡು ಅಲ್ಲೇನು ರೇಟ್ ಘೋಷಣೆ ಮಾಡಿದಾರಲ್ಲ 3,300 ರೂಪಾಯಿ ಒಪ್ಕೋಬೇಕು. ಒಪ್ಕೊಳ್ಳದೆ ಹೋದ್ರೆ ಅವು ಹೆಚ್ಚಿನ ಸಂಖ್ಯೆದೊಳಗೆ ಒಂದು 10,000 ಜನ ನಾವು ಬೀಳ್ಗಿ ಕ್ರಾಸ್ನೊಳಗೆ IB ಮಣಿಕೇರಿ ರಸ್ತೆ ಯಾವ IB ಅದು ಮಣಿಕೇರಿ IB, ಆ IB ಒಳಗೆ ನಾವು ಒಂದು 10,000 ಜನ ಸೇರಿಸ್ಕೊಂಡು ಕೇರಂದ ಅವತ್ತು ನಿರ್ಣಯ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು 21ನೇ ತಾರೀಕು ಮಟ್ಟ ನಾವು ಕಾದು ನೋಡ್ತೇವೆ. ಅಕಸ್ಮಾತ್ ಅದು ಅವ್ರ ರೇಟ್ ನಮಗೆ ಬರದೇ ಹೋದ್ರೆ ನಾವು ಏನು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಂಗಿಲ್ಲ. ಒಂದು 10,000 ಕಬ್ಬು ಬೆಳೆಗಾರರು, ಟ್ರ್ಯಾಕ್ಟರ್ ಮಾಲಕರು ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬರ್ಬೇಕಂತಕ್ಕಂಥದ್ದು ಈ ಕಾರ್ಖಾನೆ ಮಾಲೀಕರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತೇವೆ. ಸರ್, ಅವತ್ತು ಮುಧೋಳದಲ್ಲಿ ಘೋಷಣೆ ಮಾಡೋ ಹೊತ್ನ್ಯಾಗ ಬೀಳ್ಗಿ ಮತ್ತು ಎಲ್ಲ ಸೇರಿಸಿ ಘೋಷಣೆ ಮಾಡ್ಬೇಕಂತ ರೈತರು ಯಾಕೆ ಪ್ರಶ್ನೆ ಮಾಡಿಲ್ಲ ಅವತ್ತು? ನೀವು ಮೀಡಿಯಾದೊಳಗೆ ನೋಡಿರಲ್ಲ ಗೊತ್ತಿಲ್ಲ. ಫಸ್ಟ್ವಾಗಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಖಂಡಿತವಾಗಿ ಹೇಳೀನಿ. ನೀನು ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಮುಧೋಳ ತಾಲೂಕಿನ ಮಂತ್ರಿ ಅಂತದ ಫಸ್ಟ್ವಾಗಿ ಕೇಳೀನಿ. ಅವರು ಅವತ್ತಿನ ಪರಿಸ್ಥಿತಿ ಹಂಗಿದ್ದಿದ್ದಿಲ್ಲ. ಅದು ನಮಗೇನು ಹೇಳಿದ್ರು, ಇಲ್ಲ ಭಾಳ ಒಂದು ತೀವ್ರಕ್ಕೆ ಹೋಗೈತಿ, ಇದು ಒಂದು ಸ್ವಲ್ಪ ಹೋರಾಟ ಕೈ ಬಿಡಿರತಕ್ಕಂಥದ್ದು. ನಾವು ಹೋರಾಟವನ್ನು ಹಿಂದಕ್ಕೆ ತೆಗೆದಿಲ್ಲ. ಅವತ್ತು ನಾವು ತಾತ್ಕಾಲಿಕ ಹಿಂದಕ್ಕೆ ತಗೊಂಡೆವು. ಅಕಸ್ಮಾತ್ ಏನಾರು ತೊಂದರೆ ಆದರೆ ಹೋರಾಟ ನಿರಂತರ ಇರ್ತಕ್ಕಂಥದ್ದು ಫಸ್ಟ್ವಾಗಿ ಅವತ್ತು ಹೇಳ್ತೇವೆ, ಇವತ್ತು ಹೇಳ್ತೇವೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಲ್ಲ ಕಬ್ಬು ಬೆಳೆಗಾರಲ್ಲಿ ನಾವು ಮನವಿ ಮಾಡ್ಕೊತೀನಿ, ನೀವು ಯಾರೂ ಆತಂಕ ಒಳಬೇಡ್ಬೇಡ್ರಿ. ಅದೇನು 21ನೇ ತಾರೀಕಿನ ನಂತರ ನೋಡ್ತೇವೆ. 22ನೇ ತಾರೀಕಿಗೆ ಬೀಳ್ಗಿ ಕ್ರಾಸ್ನೊಳಗೆ 10,000 ಜನ ಸೇರಿ ನಾವು ನಿರ್ಣಯ ಮಾಡ್ಬೇಕಂತಕ್ಕಂಥದ್ದು. ಮುಂದೆ ಹೋರಾಟ ರೂಪರೇಷನ ತಯಾರು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇವೆ. ಅದಕ್ಕೆ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರು, ಟ್ರ್ಯಾಕ್ಟರ್ ಮಾಲಕರು, ಕಬ್ಬು ಕಟಾವದವರು, ಯಾಕಂದ್ರೆ ಎಲ್ಲರಿಗೆ ಅನ್ಯಾಯ ಮಾಡಿದಾರೆ ಇವರು. HNT ಒಳಗೆ 114 ರೂಪಾಯಿ ಅನ್ಯಾಯ ಮಾಡಿದಾರೆ, ಮತ್ತು ಟ್ರ್ಯಾಕ್ಟರ್ದವ್ರಿಗೆ ಟ್ರಾನ್ಸ್ಪೋರ್ಟ್ದೊಳಗೆ ಅನ್ಯಾಯ ಮಾಡಿದಾರೆ. ಕಬ್ಬು ಬೆಳೆಯೋರಿಗೆ ಅದರೊಳಗೆ FRP ಒಳಗೆ ಮೋಸ ಮಾಡಿದಾರೋ, ತೂಕದಲ್ಲಿ ಮೋಸ ಮಾಡ್ತಾರೋ, ಇವ್ರು ಎಲ್ಲಾನು ಮೋಸ ಇಟ್ಕೊಂಡ್ಕರಿಂದ ಇವತ್ತು ರೈತರು ಜಾಗೃತ ಆಗ್ಯಾರು. ಇವ್ರು ಮೋಸ ನಡೆಯಂಗಿಲ್ಲ ಅಂತಕ್ಕಂಥ ವಿಚಾರದೊಳಗೆ ರೈತರು ಎಲ್ಲರೂ ಭಾಗವಹಿಸ್ಬೇಕು. 10,000 ಜನ ಸೇರಿಕೆಯಿಂದ ನಾವು ಒಂದು ಹೋರಾಟ ರೂಪರೇಷನ್ ಮಾಡ್ತೇವೆ ಅಂತಕ್ಕಂಥದ್ದು ಫಸ್ಟ್ವಾಗಿ ಮನವಿ ಮಾಡ್ಕೋತೇವೆ. ಅದರೊಳಗಾಗಿ ಎಲ್ಲ ಕಾರ್ಖಾನೆ ಮಾಲೀಕರು ಬೆಲೆ ಘೋಷಣೆ ಮಾಡಬೇಕು. ಮಾಡದೆ ಹೋದ್ರೆ ಮುಂದಿನ ನಿರ್ಣಯ ಜಿಲ್ಲಾ ಆಡಳಿತ ಏನಲ್ಲಿ ಆಗೈತಿಲ್ಲ ಮುಧೋಳದಲ್ಲಿ ಆ ಹೋರಾಟ ಬೀಳಿಗೊಳಗೆ ಆಗಬಾರ್ದು ಅಂತಕ್ಕಂಥ ವಿಚಾರ ಇದ್ರೆ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಬೇಕಂತ. ಹೋರಾಟದ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿನೂ ಬರ್ತಾನೋ, ಜಿಲ್ಲಾ ಅಧಿಕಾರಿ ಬರ್ತಾನೋ, ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಬರ್ತಾನೆ. ಯಾಕಂದ್ರೆ ಅವ್ರಿಗೆ ಈಗಾಗಲೇ ಸಾಕಷ್ಟು ಕೈ ಉಂಡಾದ್ರು. ಅದು ಬಿಸಿ ಮುಟ್ಟೈತೆ ಸರ್ಕಾರಕ್ಕೆ. ಆ ಸರ್ಕಾರಕ್ಕೆ ಇನ್ನೊಂದು ಮತ್ತೊಮ್ಮೆ ಬಿಸಿ ಮುಟ್ಟಬಾರ್ದು ಬಾಗಲಕೋಟೆಲಿಂತ ಅಂತಕ್ಕಂಥದ್ದು ಅವ್ರ ತಲೆಯಾಗಿತ್ತಂದ್ರೆ ಅವ್ರನ್ನ ತಕ್ಷಣ ಕರೆದು ಮನವೊಲಿಸ್ಬೇಕಂತಕ್ಕಂಥದ್ದು ಕಾರ್ಖಾನೆಗೆ ಜಿಲ್ಲಾ ಆಡಳಿತ ಮಾಡಬೇಕು. ಅದಕ್ಕೆ ಜಿಲ್ಲಾ ಆಡಳಿತ ಅದು ಏನಾಕತ್ತೆ ಅಂತೇಳಿ ಸುಮ್ಮನೆ ಏನಾರು ಕೂತ್ರ ಮತ್ತು ನಾಳೆ ಉತ್ತರ ಕೊಡ್ಬೇಕಾದ ಜಿಲ್ಲಾಧಿಕಾರಿ ಫಸ್ಟ್ವಾಗಿ ಜಿಲ್ಲಾಧಿಕಾರಿನ ಹೊಣೆಗಾರಕಾರ ಅಂತಕ್ಕಂಥದ್ದು. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಯಾರು ಹೊಣೆಗಾರ ಹೇಳ್ರಿ ನೋಡೋಣ, ಜಿಲ್ಲಾಧಿಕಾರಿ ಯಾರು. ಅದಕ್ಕೆ ಎಲ್ಲ ಕಬ್ಬು ಬೆಳೆಗಾರಲ್ಲಿ ನಾವು ವಿನಂತಿ ಮಾಡ್ಕೊತೀನಿ, ನೀವು ಬರ್ರಿ. ಅದು ಏನಕ್ಕಂತ ನಾವೆಲ್ಲ ರೆಡಿ ಇದ್ದೇವೆ, ನಾವು ಎಲ್ಲದಕ್ಕೂ ಸಜ್ಜದೇವು ಅಂತಕ್ಕಂಥ ವಿಚಾರ ಒಳಗೆ ಕಬ್ಬು ಬೆಳೆಗಾರಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊತೀವಿ. ನಿನ್ನೆ ತಾನೇ ನಾವು ಫ್ಯಾಕ್ಟ್ರಿಯವ್ರು ಕೂಡ ಮಾತಾಡಿದೆವು. ಬಿಡ್ರಿ ಸಾಹೇಬ್ರ, ಮತ್ತು ಮುಧೋಳದಾಗ ಕೊಟ್ಟಂಥ ರೇಟ್ ಕೊಟ್ಕೋತ ಜಮ್ಮನ್ನು ಕೊಟ್ಕೋತ ಬಂದಿರಿ, ನೀವು ಈಗ ಯಾಕೆ ಕೊಡಲಿಲ್ಲ, ಕೊಡೋದಿಲ್ಲ ಅಂತೀರಿ ಅಂತೇಳಿ ನಾವು ಕೇಳಿದೆವು. ಇಲ್ರಿ ನಾವು FRP ರಿಕವರಿ ಮೇಲೆ ಕೊಡ್ತೀವಿ ಅಂದ್ರೆ. ರಿಕವರಿ ಈಗ ಸಮೀರ್ವಾಡಿ ಐತಿ, ಕಮ್ಮಿ ಇದೈತೆ, ಯಾವುದು ಪರ್ಬುಲಿಂಗೇಶ್ವರ ಐತಿ 10.74 ಐತೆ, ಮತ್ತು ICPL ಐತೆ 10.73 ಐತೆ, ನಿಮ್ಮದು ಜಮ್ ಐತಿ 10.85 ಐತೆ. ಅವ್ರು ಕಮ್ಮಿ ರಿಕವರಿ ಇದ್ದ ಅವರು ಹೆಚ್ಚಿಗೆ ಕೊಟ್ಟಾರು, ನೀವು ಹೆಚ್ಚಿದ್ದವ್ರು ಯಾಕೆ ಕಮ್ಮಿ ಕೊಡ್ತೀರಿ ಅಂತ ಅವ್ರಿಗೆ ಪ್ರಶ್ನೆ ಮಾಡಿದೆವು. ಅವ್ರೇನಂದ್ರು, ಇಲ್ಲ ನಾವು ಗೌರ್ಮೆಂಟ್ ಆದೇಶನೇ ಬರೀ ಗೌರ್ಮೆಂಟ್ ಆದೇಶ, ನೀವು ಇಷ್ಟು 25 ವರ್ಷ ನೀವು ಸಮೀರ್ವಾಡಿ ಫ್ಯಾಕ್ಟ್ರಿ ಪಾಲನೆ ಮಾಡ್ಕೊತ ಬಂದಿರಿ, ಅದನ್ನ ಪಾಲನೆ ಮಾಡ್ಕೊತ ಹೋಗ್ರಲ್ಲ. ಮುಧೋಳದ ಸಂಘಟನೆ ಸರ್ಕಲ್ದಾಗ ಏನು ನಡೀತೈತೆ ಅದನ್ನ ಕೊಟ್ಕೊತ ಬರ್ತೀವಿ ಅಂತ ಹೇಳಿದ್ರಿ, ಅದನ್ನ ಪಾಲನೆ ಮಾಡ್ಕೊತ ಹೋಗ್ರಿ. ಈ ವರ್ಷ ಯಾಕೆ ಮಾಂಡತನ ನಡೆಸಿರಿ? ಇದನ್ನ ಮಾಂಡತನ ಬಿಡ್ರಿ ದಯಮಾಡಿ. ನಾವು 20 ತನಕ ನಿಮಗೆ ಗಡುವು ಕೊಟ್ಟೆವು, 20 ದಾಟ್ತೆ 20 ಕೊಟ್ಟು 21ಕ್ಕೆ ನಾವು ಕೂಡ್ತೀವಿ. ಎಲ್ಲೇ IB ಕೂಡ್ತೀವಿ, ಇಲ್ಲಿ JLBC ಇದ್ರ IBಗೆ ಮಣ್ಣಿಕೇರಿ IB ಕೂಡ್ತೀವಿ. ಪಿಲ್ಲೊಬ್ಡಿ ಆಗಲಿ 22 ಕೂಡ್ತೀವಿ. ಕೂಡಿಕೆ ಸವತ್ತ ಯಾವ ಥರ
ಹೋರಾಟ ಮಾಡ್ತೀವಿ ಅನ್ನೋದಂಥದ್ದು ಅವಾಗ ಜನಾದೇಶ ಕೂಡ್ತೈತೆ. 10,000 ಜನ ಕೂಡ್ತೈತೆ. ಕಬ್ಬು ಬೆಳೆಗಾರರು ಬರ್ತಾರು, ರೈತ ಸಂಘದವರು ಬರ್ತಾವ್ರು, ಕಬ್ಬು ಕಡಿಯವರು ಬರ್ತಾರು, ಟ್ರ್ಯಾಕ್ಟರ್ ಮಾಲಕರು ಬರ್ತಾವ್ರು. ದಯಮಾಡಿ ಯಾರು ಆತಂಕ ಪಡಬೇಡ್ರಿ. ನಿಮ್ಗೆ ನೋಡಿ ನಿಮ್ಮ ಟ್ರ್ಯಾಕ್ಟರ್ ಒಳಗೆ ನಾವೇನು ದಯಮಾಡಿ ಯಾರಿಗೆ ಪಟ್ಟಿಸೋದಿಲ್ಲ, ಕಬ್ಬು ಕಡಿಯಾರಿಗೆ ಪಟ್ಟಿಸೋದಿಲ್ಲ, ಯಾರಿಗೆ ಹಚ್ಚೋದಿಲ್ಲ. ನೇರವಾಗಿ ನಾವು ಫ್ಯಾಕ್ಟ್ರಿ ಮಾಲಕರಿಗೆ ಹೊಣೆಗಾರರು ಆಗಬೇಕು. ಅವರೇ ನಮಗೆ ನಾವು ಏನು ಮಾಡ್ತೀವಿ ಅನ್ನೋದು ಅವತ್ತ ಜನೋಂದೋಲನ ಯಾರ ಮಾತು ಏನು ಕೇಳಂಗಿಲ್ಲ. ಜನ ಕೂಡ್ತಾರ. 10,000 ಜನರಿರುತ್ತೆ. ಜಿಲ್ಲಾಧಿಕಾರಿಗಳು ನಿಮ್ಗೆ ದಯಮಾಡಿ ಕೇಳ್ಕೊತೀವಿ, ಮುಂದೆ ಸಮೀರೊಳಗೆ ಆದಂಥ ಘಟನೆ ಆಗಬಾರ್ದು ಅಂತ ಹೇಳಿ ನೀವು ಅದು ಶಾಂತ ರೀತಿಯಿಂದ ಏನು ಮಾಡ್ತೀರೋ ನಮಗೆ 3,300 ಕೊಡಿಸಿ ಕೇಸಿ ಬಿಡ್ರಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ತಾಲೂಕಿನ ಆಡಳಿತ ಅಧಿಕಾರಿಗಳು, ದಂಡಾಧಿಕಾರಿಗಳು ಕೂಡಿ ಇವತ್ತು ಸರಿಯಾಗಿ ಇಲ್ಲೋವರೆಗೆ ನಮ್ಗೆ ಅವರು ಸಿಹಿ ಸುದ್ದಿ ಕೊಡ್ತೀವಿ ಓದಿದ್ರು. ಅವ್ರ ಮಾಲಕರು ಯಾಕೋ ತಮ್ಮ ಮಂಡತನದಿಂದ ಅವರು ತಮ್ಮ ಮುಂದೆ ಚಾಳಿ ಅದನ್ನು ಮುಂದುವರ್ಸ್ಕೊಂಡು ಹೊಂಟಾರ. ಇವತ್ತು ನಾಳೆ 2 ದಿನ ನಾವು ಅವ್ರಿಗೆ ಗಡುವನ್ನು ಕೊಟ್ಟಿದ್ದೀವಿ. ತಾಲೂಕಾ ಕಬ್ಬು ಬೆಳೆಗಾರರು, ಕಬ್ಬು ಕಡಿಯುವಂಥ ಕಬ್ಬಿನ ಗ್ಯಾಂಗಿನವರು, ಕಬ್ಬಿನ ಮಾಲಕರು ಏನದಿರಿ ಎಲ್ಲರೂ ಇವತ್ತು ಅವ್ರ ಕಣ್ಣು ಮುಂದೆ ಸಮ್ಮುಖದಲ್ಲಿ ಆಗೈತಿ. ನಾಳೆ 2 ದಿನ ಬಿಟ್ಟು ಏನು ಮಣ್ಣಿಕೇರಿ ಐಬಿಗೆ ಏನು ನಾವು ಕೂಡ್ತೀವಿ, ಎಲ್ಲರೂ ಕೂಡಿ ಕಬ್ಬಿನ ಏನು ನಾವು ನಿಗದಿ ತಗೋಬೇಕಾಗೈತಿ, ನಾವು ಸರಿಯಾದಂಥ ಕನಿಷ್ಠ ಬೆಲೆಯನ್ನು ತೊಗೋಬೇಕಾಗೈತಿ. ಇವತ್ತು ಅದಕ್ಕೂ ನಾವು ಪರದಾಡುವಂಥ ಪರಿಸ್ಥಿತಿ ಬಂದೈತಿ. ನಾವು ರೈತರು ಇವತ್ತು ಭಾಳ ಅಗದಿ ಎಚ್ಚೆತ್ತುಕೊಂಡಿದ್ದಾರೆ. ನಾವು ಎಲ್ಲಿ ಮೋಸ ಹೋಗಿದ್ದೀವಿ, ನಾವು ಕಾಟಾದಾಗ ಹೋಗಿದ್ದೀವಿ, HNT ಒಳಗೆ ಹೋಗಿದ್ದೀವಿ, ರಿಪೇರಿ ಹೋಗಿದ್ದೀವಿ. ನಾವು ಏನು ನಮಗೆ ಫ್ಯಾಕ್ಟ್ರಿಯವರು ಹಾರ್ಕಿ ಸುದ್ದಿಯನ್ನು ಕೊಡ್ತಾರ ಅದನ್ನೆಲ್ಲ ನಾವು ನಂಬೋದಿಲ್ಲ. ಏಕರೂಪ ಧರಣಿಯನ್ನು ನಮಗೆ ರಿಕವರಿ ಏನು ನಾವು ನಂಬಿಲ್ಲ, FRP ನಂಬಿಲ್ಲ. ನಮಗೆ ಏಕದ ರೂಪ ದರವನ್ನು ಇವತ್ತು ಫ್ಯಾಕ್ಟ್ರಿ ಮಾಲಕರು ಮಂಡತನದಿಂದ ಬಿಟ್ಟು ಸರಿಯಾದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಮಗೆ ದರ ಕೊಡಿಸ್ಬೇಕು. ಅದೇ ಥರನಾಗಿ ನಮ್ಮ ತಿಮ್ಮಾಪುರ ಸಾಹೇಬರು ಈಗಾಗಲೇ ಗೊತ್ತು ಮಾಡಿದ್ದಾರೆ. ಮುಧೋಳ ತಾಲೂಕಿನ ಸೀಮಿತ ಆಗಿ ಅನ್ನುವಂಥದ್ದು ಇವತ್ತು ಮಾಧ್ಯಮದಲ್ಲಿ ಸಂಪೂರ್ಣ ಎಲ್ಲರೂ ಕೇಳಿದಂಥದ್ದು. ಮುಧೋಳ ತಾಲೂಕು ಆದಂಥದ್ದು ಪರಿಸ್ಥಿತಿ ಇವತ್ತು ಬೀಳಗಿ ತಾಲೂಕಿಗೆ ಮಲತಾಯಿ ಧೋರಣೆ ತೋರಿ ಏನು ನಿರ್ಧಾರ ತಗೊಂಡಾರ ಮುಧೋಳ ಸಾಹೇಬರು. ಅವ್ರು ಯಾರ ಉಸ್ತುವಾರಿ ಮಂತ್ರಿ ಅವರು, ಯಾಕೋ ಅವರಿಗೆ ಈ ಬೀಳಗಿ ತಾಲೂಕಿನಲ್ಲಿ ಒಡೆದಾಳು ನೀತಿ ಅವ್ರಿಗೆ ಬರಬಾರ್ದಾಗಿತ್ತು. ಅವ್ರು ಮುಂದಿನ ದಿನಮಾನದಲ್ಲಿ ಅದನ್ನು ಅನುಭವಿಸ್ತಾರ. ಸರಿಯಾದ ರೀತಿಯಲ್ಲಿ ಈಗ 2 ದಿನದಾಗ ಕರೆಕ್ಟಾಗಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರು ಏನು ಕರೆಸಿ ಮೀಟಿಂಗ್ ತಗೋಲಿ. ಆ ನಂತರ ಅವ್ರು ಬಂದ ಕೇಸಿಂದ ಒಪ್ಕೋದ್ರು ಸರಿ, ಒಪ್ಪೋದೇ ಇದ್ದರೆ ನಾವು ಮುಂದಿನ ಹೋರಾಟ ನಾವು ತೀವ್ರವಾಗಿ ಅದನ್ನು ಖಂಡಿಸಿ ನಾವು ಯಾವ ರೀತಿ ಬೆಲೆ ತೊಗೋಬೇಕು ಅನ್ನೋದು ರೈತ ಸಂಘಕ್ಕೂ ಗೊತ್ತಾ, ಕಬ್ಬು ಬೆಳೆಗಾರರಿಗೆ ಗೊತ್ತಾ. ಆ ಎಚ್ಚರಿಕೆಯನ್ನು ಕೊಡ್ತಕ್ಕೆ ನಾವು ಇವತ್ತು ವಿಚಾರ ಮಾಡ್ತೀವಿ. 20 ಕಿಲೋಮೀಟರ್ ಸುತ್ತುವಳತಿಯಿಂದ ತಗೋಬೇಕಂತೇಳಿ ಪರ್ಮಿಷನ್ ತೊಗೊಂಡಿರ್ತಾರೆ. ಇವತ್ತು ರೈತರಿಗೆ ದೂರ ಹೋಗೋದಿರ್ಬೋದು, ರಾತ್ರಿ ಗಾಡಿ ಹೋಗಿ ಏನಾದರೂ ಒಂದು ಅನಾಹುತ ಆಗ್ಬೋದು. ನಾವು ದೂರದಿಂದ ಹೋಗಬಾರ್ದು ಅನ್ನುವಂಥ ಮನೋಭಾವನೆಯಿಂದ ರೈತರು ನಮ್ಮ ಫ್ಯಾಕ್ಟ್ರಿಗೆ ಇಲ್ಲಿ ಕಬ್ಬು ತಗೋರಿ, ನಮಗೆ ಒಳ್ಳೆ ರೇಟ್ ಕೊಡ್ರಿ ಅನ್ನುವಂಥ ವಿಚಾರ. ಈ ವೇಳೆ ಜಿಲ್ಲಾಧ್ಯಕ್ಷ ಡಿಎಂ ನದಾಫ್, ಸಿದ್ದಪ್ಪ ಬಳಗಾನೂರು, ಗಂಗಪ್ಪ ಮೇತ್ರಿ, ಮಲ್ಲಪ್ಪ ಭಾವಿ, ಶಿವನಗೌಡ ಪಾಟೀಲ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.